ಚಿರು, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ಈ ಟೈಮ್ನಲ್ಲಿ ನೀನು ಆಫೀಸು ಮೀಟಿಂಗು ಅಂತ ಅಲ್ಲೇ ಇದ್ರೆ ಮನೇಲಿ ಇರ್ಬೇಕಲ್ವೇನೋ? ಸಾರಿ ಚಿಕ್ಕಪ್ಪ, ನನಗಿಲ್ಲೇ ಇದ್ದಷ್ಟು ದೀಪ ಅವ್ರ ನೆನಪೆ ಕಾಡ್ತಿರುತ್ತೆ. ಯಾಕೆ ಹೇಳ್ತಿದ್ದೀರಪ್ಪ? ನೀವು ದೀಪ ಅವ್ರನ್ನ ಎಷ್ಟು ಹಚ್ಕೊಂಡಿದ್ರಿ ಅಂತ ಗೊತ್ತು. ಅವರು ನಿಮ್ಮನ್ನ ತಂದೆ ಸ್ಥಾನದಲ್ಲೇ ನೋಡ್ತಾ ಇದ್ರು. ಈಗ ಅವ್ರಿಲ್ಲ ಅನ್ನೋ ನೋವು ನಿಮ್ಮನ್ನ ಎಷ್ಟು ಕಾಡ್ತಿದೆ ಅಂತ ಅರ್ಥ ಆಗುತ್ತೆ ನನಗೆ. ಆದ್ರೆ ಇಷ್ಟು ದಿನ ಚೇತರಿಸ್ಕೊತಾ ಇದ್ರಿ, ಈಗ ಇದ್ದಕ್ಕಿದ್ದ ಹಾಗೆ ಹೇಗಾಯ್ತಿದು? ಚಿರು, ನೀನು ಹಗಲು ರಾತ್ರಿ ಆಫೀಸಲ್ಲಿ ಕೆಲಸ ಮಾಡ್ತೀಯ, ಆದ್ರೆ ಅಣ್ಣ ಇಲ್ಲೇನ್ ಮಾಡ್ಬೇಕು? 24 ಗಂಟೆ ಇಲ್ಲ ಕೂತಿರ್ತಾನೆ, ಇಲ್ಲ ಮಲಗಿರ್ತಾನೆ. ಅವನಿಗೆ ನೆನಪುಗಳು ಕಾಡಲ್ವಾ, ಕೊರಗಲ್ವಾ ಅವನು? ಅದಕ್ಕೆ ಅವನ ಆರೋಗ್ಯ ಏರ್ಪೇರಾಗಿದೆ ಅನ್ಸುತ್ತೆ. ಹೌದು, ನನಗೂ ಹಾಗೆ ಅನಿಸ್ತಿದೆ. ಮಾವ ರಿಕವರ್ ಆಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರು, ಆದ್ರೂ ಅವ್ರಿಗೆ ಹೀಗೆ ಆಗ್ತಾ ಇದೆ. ನಾನಿರೋವರೆಗೂ ನಿಮ್ಗೆ ಏನೂ ಆಗಲ್ಲ ಅಪ್ಪ, ಧೈರ್ಯವಾಗಿರಿ. ಚಿರು, ನಂಗೆ ಯಾಕೋ ನಿನ್ನ ಜೀವನ ಹೀಗೆ ಆಯ್ತಲ್ಲ ಅಂತ ಮಾವನ್ಗೆ ಚಿಂತೆ ಆಗಿದೆ ಅಂತ ಕಾಣಿಸ್ತಿದೆ. ಅದೇನು ಅಂತ ನೀನೇ ವಿಚಾರಿಸ್ಬೇಕು ಚಿರು. ಅದೇನೇ ಇದ್ರು ನಿನ್ನ ಹತ್ರ ಅಂತೂ ಮಾವ ಶೇರ್ ಮಾಡ್ಕೋತಾರಲ್ವಾ? ಚಿರು, ಈಗ ಅದೆಲ್ಲ ಸದ್ಯಕ್ಕೆ ಕೇಳ್ಬೇಡಪ್ಪ. ಅಣ್ಣ ಸುಸ್ತಾಗಿದ್ದಾನೆ, ಡಾಕ್ಟರ್ ಬೇರೆ ರೆಸ್ಟ್ ತಗೋ ಅಂತ ಹೇಳಿದ್ದಾರೆ. ನೀನು ನಾಳೆ ಮಾತಾಡೋಂತೆ ಅಪ್ಪನ ಹತ್ರ. ರೆಸ್ಟ್ ತಗೊಳ್ಳಿ. ಅಲ್ಲ ಚಿಕ್ಕ ಮಾವ, ಅವ್ರ ಅಪ್ಪನ ಆಸೆ ಏನು ಅಂತ ತಿಳ್ಕೊಂಡು ಚಿರು ಈಡೇರಿಸ್ಬೇಕು ತಾನೆ? ನಾಳೆ ತಿಳ್ಕೊತಾನೆ ಬಿಡಮ್ಮ. ಅಪ್ಪ, ನಿಮ್ಮ ಆಸೆ ಏನಿದ್ರು ಕೇಳಿ. ಈ ಪ್ರಪಂಚದಲ್ಲಿ ನನಗೆ ನಿಮಗಿಂತ ಮುಖ್ಯವಾದದ್ದು ಇನ್ನೇನಿದಪ್ಪ? ದೀಪ ಅವರಿದ್ದಾಗ ಅವ್ರೂರಲ್ಲಿ ನಾನು ಇದೇ ಮಾತು ಕೊಟ್ಟಿದ್ದೆ ನಿಮ್ಗೆ. ನನಗೆ ನೀವು ಬೇಕು. ನೀವು ಏನ್ ಹೇಳಿದ್ರು ಕೇಳ್ತೀನಿ, ಏನ್ ಹೇಳಿದ್ರು ಮಾಡ್ತೀನಿ. ಇದು ನಾನು ಎಲ್ಲರ ಮುಂದೆ ನಿಮ್ಗೆ ಕೊಡ್ತಾರ ಪ್ರಾಮಿಸ್. ಓ, ಅಪ್ಪ ಮಗನ ಮಧ್ಯೆ ಫಾರ್ಮ್ ಹೌಸಲ್ಲಿ ಇಷ್ಟೆಲ್ಲ ನಡೆದಿದ್ಯಾ? ಒಳ್ಳೇದೇ ಆಯ್ತು. ಆವತ್ತು ಮಾತಾಡಿದ್ದು ಇವತ್ತು ವರ್ಕೌಟ್ ಆಗ್ತಿದೆ. ಅಣ್ಣ ನಿಮ್ ಕೋರಿಕೆನ ಒಪ್ಕೊಂಡಿದ್ದಾನೆ ಚಿರು. ನಿಮ್ಗೆ ಹೀಗಾಯ್ತಲ್ಲ ಅಂತ ನಾನ್ ಸಮಾಧಾನ ಮಾಡ್ಬೇಕು. ನೀವೇ ನನಗ್ ಧೈರ್ಯವಾಗಿರೋ ಅಂತ ಹೇಳ್ತಿದ್ದೀರಲ್ಲಪ್ಪ. ಯಾಕಪ್ಪ? ಅಪ್ಪ ಅಪ್ಪ ಪ್ಲೀಸ್ ಅಳ್ಬೇಡಿ, ಅಳ್ಬೇಡಿ. ನೀವು ಅಳೋದು ನನ್ಗೆ ನೋಡಕ್ಕಾಗಲ್ಲ. ಅಣ್ಣ ರೆಸ್ಟ್ ಮಾಡ್ಲಿ ಬಾಚಿರು, ನಾಳೆ ಮಾತಾಡುವಂತೆ. ನೀವೆಲ್ಲ ಹೋಗಿರಿ ಚಿಕ್ಕಪ್ಪ, ಅಪ್ಪನ ಜೊತೆ ಇರ್ತೀನಿ. ಹೊತ್ತು ಮಲ್ಕೊಳ್ಳಿ.
ಇವ್ರು ಯಾಕೆ ಇಷ್ಟೊತ್ತಲ್ಲಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ? ಹಲೋ. ಅದು ಅಂಕಲ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು, ಸೊ ಮಾತಾಡೋಣ ಅಂತ ಫೋನ್ ಮಾಡಿದೆ. ಏನು ವರಿ ಮಾಡ್ಕೋಬೇಡಿ ಅಂಕಲ್, ನೀವು ಆದಷ್ಟು ಬೇಗ ಹುಷಾರಾಗ್ತೀರ. ನಿಮ್ಮನ್ನ ಮೊದಲಿನ ಥರ ನೋಡಬೇಕು ಅನ್ನೋದೇ ನನ್ನ ಆಸೆ. ಸರಿ ಅಂಕಲ್, ಲೇಟ್ ಆಗಿದೆ, ನೀವು ರೆಸ್ಟ್ ಮಾಡಿ. ನಾನು ನಾಳೆ ಬರ್ತೀನಿ. ನೀವು ಮಲ್ಗಿಪ್ಪ, ನಾನು ಇರ್ತೀನಿ. ನಿನ್ನನ್ನು ದಿಶಾ ಅಂದ್ಕೊಂಡು ಒತ್ಸಲ ನಿನ್ನ ಬೈದಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ. ಅರ್ಥ ಆಗತ್ತೆ ಪೊಲೀಸಪ್ಪ. ದೀಪ ಇಲ್ಲ ಅಂತ ಅಮ್ಮಂಗೆ ಎಷ್ಟು ನೋವಾಗ್ತಿದ್ಯೋ ಅಷ್ಟೇ ದಿಶಾ ಮೇಲೂ ಕೋಪ ಇದೆ. ಅದಕ್ಕೆ ತಾನೇ ಬೈತಿದ್ದು. ಆದರೆ ನನ್ನ ಯೋಚನೆನೇ ಬೇರೆ. ಅಮ್ಮ ಅಣ್ಣ ಯಾವಾಗ ಮೊದಲಿನ ಥರ ಆಗ್ತಾರೋ ಅಂತ ನಂಗೆ ಚಿಂತೆ ಆಗ್ತಿದೆ. ಅಲ್ಲ, ಅವ್ರು ಎಷ್ಟು ದಿನ ಅಂತ ನಾನಿಲ್ಲ ಅನ್ನೋ ನೋವಲ್ಲಿ ಕೊಡ್ತಾ ಕೂತಿರ್ತಾರೆ. ಅದರಿಂದ ಅಮ್ಮನ ಆರೋಗ್ಯನೂ ಹಾಳಾಗತ್ತೆ, ಅಣ್ಣನ ವಿದ್ಯಾಭ್ಯಾಸಗೂ ತೊಂದರೆ ಆಗುತ್ತೆ. ಅವರಿಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆ ಜವಾಬ್ದಾರಿ ನಂದು. ನೀನು ಏನು ಮಾಡೋಕ್ಕೆ ಹೊರಟಿದ್ಯೋ ಅದ್ರ ಕಡೆ ಗಮನ ಇರಲಿ. ನಮ್ಮೆಲ್ಲರಿಗಿಂತಲೂ ಅಪಾಯದಲ್ಲಿರೋದು ನಿನ್ನ ಜೀವನ. ಮೊದಲು ಅದನ್ನು ಸರಿಪಡಿಸ್ಕೋ. ನೋಡು, ನಿನ್ನ ಬೆಂಬಲಕ್ಕೆ, ನಿನ್ನ ಬೆಂಗಾವಲಾಗಿ ನಾನು ಯಾವಾಗಲೂ ಇರ್ತೀನಿ. ಯೋಚನೆ ಮಾಡಬೇಡ. ನಿನ್ನ ಅಳಿಯಂದ್ರನ್ನ ಒಂದು ಮಾಡೋಕ್ಕೆ ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ನೀನು ದಿಶಾ ಅಲ್ಲ, ದೀಪ ಅನ್ನೋ ಸತ್ಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಸರಿ, ನೀವು ಹೊರಡು, ಹೊತ್ತಾಯ್ತು.